ಆತ್ಮೀಯರೇ, ಜೀವಕಾರುಣ್ಯದ ಬುದ್ಧ ಇಲ್ಲಿ ಸೂರ್ಯ, ಚಂದ್ರ ಹಾಗೂ ಸತ್ಯ ಯಾವತ್ತೂ ನಿತ್ಯ. ನಾನು ಕೆಲವು ತಾತ್ವಿಕ ಪ್ರಶ್ನೆಗಳನ್ನು ಎತ್ತಿದ್ದೆ. ಸಾತ್ವಿಕ ಸಿಟ್ಟು ಕೂಡ ಅಲ್ಲಿತ್ತು, ಆದರೆ ಪೂರ್ಣ ದೃಷ್ಟಿಯಿಂದ ಅದನ್ನು ಈಗ ಸರ್ಕಾರದ ಪೋಷಿತ ರಾಗಿತ್ಕೊಂಡವರು ಕೆಲವರು ನನ್ನ ಮೇಲೆ ಸಿಟ್ಟನ್ನು ಕಾರ್ಕೊಳ್ತಾ ಇದ್ದಾರೆ. ಮೊದಲಿಗೆ ಒಂದು ಮಾತು ಹೇಳ್ತೀನಿ. ನನ್ನನ್ನು ತುಂಬ ಕಾಡುವಂಥ ಕವಿ ಜಂಬಣ್ಣ ಅಮರಚಿಂತ ಅವರೊಂದು ಮಾತು ಹೇಳಿದರು. ಒಂದು ಸಾಲುಗಳು ಮತ್ತೆ ನೆನಪು ಬರ್ತವೆ. ಅದು ಸುಧಾ ಪತ್ರಿಕೆ ಅಂತ ಬಂದಿತ್ತು. ಹಳೆ ಮುಖಗಳು, ಹೊಸ ಮುಖಗಳು, ಮುಖಗಳ ಮೇಲೆ ಮುಖಗಳು. ಇಲ್ಲಿ ಮುಖಗಳದೇನು ಸಮಸ್ಯೆ ಅಲ್ಲ, ಮುಖವಾಡಗಳದೇ ದೊಡ್ಡ ಸಮಸ್ಯೆ. ಆ ದಾರಿ ಈ ದಾರಿ 108 ರಹದಾರಿ, ಚಲಿಸುವ ಕಾರವಾನ ತಾ ಗುರಿ ತಲುಪಲಿಲ್ಲ. ಇಲ್ಲಿ ಅಲೆಗಳದೇನು ಸಮಸ್ಯೆ ಅಲ್ಲ, ಮುಳುಗಿಸುವ ದಡಗಳದೇ ದೊಡ್ಡ ಸಮಸ್ಯೆ. ಎಡ ಸಾಹಿತಿಗಳು, ಬಲ ಸಾಹಿತಿಗಳು, ನಡುವೆ ಬಡ ಸಾಹಿತಿಗಳು. ಇಲ್ಲಿ ಸಾಹಿತ್ಯದೇನು ಸಮಸ್ಯೆ ಅಲ್ಲ, ಸಾಹಿತಿಗಳೇ ದೊಡ್ಡ ಸಮಸ್ಯೆ. ಯಾಕೆಂದ್ರೆ ಮೊನ್ನೆ ನಾನು ಇಡೀ ಕರ್ನಾಟಕ ರಾಜಕಾರಣವನ್ನ ಬಹಳ ಸ್ತರದಲ್ಲಿ ಅಧ್ಯಯನ ಮಾಡಿದ್ದೇನೆ, ತಿಳ್ಕೊಂಡಿದ್ದೇನೆ. ನನಗೂ ಚೂರು ಅರ್ಥ ಆಗಿದೆ. ಸುತ್ತೇಳು ಊರು ಕೇರಿಯ ತಾಯಂದಿರ ಎದೆಯಾಳು ಕುಡಿದು ಈ ಮಾತನ್ನು ಹೇಳ್ತಾ ಇದ್ದೀನಿ. ಹುಲಿಕಂಟೆ ಮೂರ್ತಿಯವರೇ, ರವಿಕುಮಾರ್ ಭಾಗಿಯವರೇ, ಪ್ರೊಫೆಸರ್ NL ಮುಕುಂದರಾಜರವರೇ, ಸುತ್ತೇಳು ಊರು ಕೇರಿ ತಾಯಂದಿರ ಎದೆಯಾಳನ್ನು ಕುಡಿದು ಈ ರಮೇಶ ಮಾತಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನನ್ನ ಹಿನ್ನೆಲೆನೂ ತಗೊಳ್ಳಿ. ನಿಮ್ಮ ತೀಟೆ, ತೆವುಲು, ಚಪಲ, ಕೊಳ್ಳುಬಾಕ, ನುಂಗುಬಾಕ ಸಂಸ್ಕೃತಿಗೆ ನನ್ನ ಮೇಲೆ ಸಿಟ್ಟನ್ನ ಕಾರ್ಕೊಳ್ಬೇಡಿ. ಹುಲಿಕೊಂಟೆ ಮೂರ್ತಿಯವರೇ, ರವಿಕುಮಾರ್ ಭಾಗಿಯವರೇ, ನಿಮ್ಮದೇ ಸಮುದಾಯದಲ್ಲಿ ನಿಮ್ಗೊಂದು ತಿಂಗಳು ಕೂಲಿಗೆ ಗ್ಯಾರಂಟಿ ಇತ್ತು. ಘನಸಾರ ಫಲಗಳು ನಿಮ್ಮ ಸಮುದಾಯದಲ್ಲಿ ಇರ್ಲಿಲ್ವೇ? ನಿಮಗಿಂತಲೂ ಅಪ್ಪಟ ಪ್ರತಿಭಾವಂತರು ಇರ್ಲಿಲ್ವೇ? ಅವರನ್ನ ಬಿಟ್ಟು ನಿಮ್ಮನ್ನೇ ಯಾಕೆ ಹಾಕೊಂಡ್ರು ನಾಮನಿರ್ದೇಶನ? ಈ ವ್ಯವಸ್ಥೆನಲ್ಲಿ ನಿಮ್ಮದೇ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನ ರಾಜಾರೋಷವಾಗಿ ಹಂಚಿದ್ರಲ್ಲ, ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ಮ ಖರ್ಗೆಜಿಯವರು ಏನ್ ಮಾಡ್ತಾ ಇದ್ದಾರೆ? ಇದು ನನ್ನ ಪ್ರಶ್ನೆ. ಯಾಕೆ ನೀವು ಕೃಪಾಪೋಷಿತರು, ನಿಮಗೆ ಬಿಟ್ಕೊಡೋಂಥ ಗುಣನೇ ಇಲ್ಲ. ಅದ್ರ ಮುಂದುವರಿದ ಭಾಗ. ಜ್ಯೋತಿಬಾ ಫುಲೆ ಏನ್ ಹೇಳಿದ್ರು? ಅವರು ಮುಟ್ಲಿಲ್ಲ, ತಟ್ಲಿಲ್ಲ, ನಮ್ಮನ್ನ ತುಚ್ಛವಾಗಿ ಕಂಡ್ರು, ನಿರ್ಲಕ್ಷ್ಯ ಮಾಡಿದ್ರು. ಇದೊಂದ್ ಕಡೆ ನಮ್ಮನ್ನೇ ನುಂಗುವ ಸಮುದಾಯವರು ನಮ್ಮಲ್ಲೇ ಹುಟ್ಟಿ ಬರ್ತಾರೆ. ನಾನು ಕೇಳಿದ ಪ್ರಶ್ನೆ ಏನ್ರಿ, ಖರ್ಗೆಜಿಯವರು ಯಾಕೆ ಅಧ್ಯಕ್ಷ ಪಟ್ಟಕ್ಕೆ ಹೋದ್ಮೇಲೆ ಅವ್ರವೇ ಇನ್ನೊಬ್ರನ್ನ 2ನೇ ತರಮಲ್ಲ ಒಬ್ಬ ದಲಿತನ ಕೊಡಬಾರಾಯ್ತಲ್ಲ, ಅವ್ರ ಮಗನ್ನ ಯಾಕೆ ಕುಣಿಸಿದ್ರು? ಇಡೀ ಅವ್ರ ಪರಿವಾರ ಯಾಕೆ ಬತ್ತು? ನಾನು ಯಾರನ್ನು ಇಲ್ಲಿ ಹೊಗಳಕ್ ಹೋಗಿಲ್ಲ. ನಾನು ಯಾವುದೇ ವ್ಯಕ್ತಿಯ, ಗುಂಪಿನ, ಪಕ್ಷದ ವಕ್ತಾರನಾಗಿ ಮಾತನ್ನ ಹೇಳೇ ಇಲ್ಲ. ನಾನು ಬದ್ಧವಾಗಿರೋದು ಬದುಕಿಗೆ, ಜೀವಕಾರುಣ್ಯಕ್ಕೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಬಹಳ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಮತ್ತೆ ಮುಕುಂದರಾಜ್ ಅವ್ರೆ, ನೀವೇನ್ರಿ ಒಂದು ಪ್ರಶ್ನೆ ಹಾಕಿದಿರಲ್ಲಿ, ರಮೇಶು ನಾಗ್ತೇಳಿ ಎಲ್ಲ ಊಟಿ ಏನಿವಾಗ? ನಿನಗೆ ನನ್ನ ಹಿನ್ನೆಲೆ ಗೊತ್ತೇನೆಯಾ? ಇದೇ ನಾಗ್ತೇಳಿನಲ್ಲಿ ಎರಗ್ನಳ್ಳವ್ವ ನನಗೆ ದನದ ಕೊಟ್ಟಿಗೆನಲ್ಲಿ ಕಡೆ ನನಗೆ ಜನನಾಗಿದ್ದು. ಎಮ್ಮೆ, ಕೋಳಿ, ಕುರಿ, ಎತ್ತು ಇವ್ರ ಜೊತೆ ನನಗೆ ಭತ್ತದ ಹುಲ್ಲು ಹಾಕಿದ್ದು, ನನಗೆ ಹೆರಿಗೆ ಆಗಿದ್ದು. ನಂದು ಜಮೀನಿತ್ತು, ಕಾಡ್ಗೇರಪ್ಪರ್ ಗೌಡಪ್ಪರ್ಗೆ ಮಾರಿದಿವೆ. ಎಷ್ಟು ಲಕ್ಷಕ್ಕೆ, ಎಷ್ಟು ಸಾವಿರಕ್ಕೆ ಅಂತ ಕೇಳ್ಕೊಳ್ಳಿ. ನಾನು 6ನೇ ಕ್ಲಾಸ್ವರೆಗೆ ಓದಿದ್ರು ನಾಗ್ತೇಳಿದಲ್ಲೇ. ನಾನು ಬದುಕಲ್ಲಿ ನಾನು ಕಂಡುಕೊಂಡಿದ್ದು ಏನಂತಾರೆ, ಊಟಿ ನೋಡಿದ್ದೆ ನಾನು 7ನೇ ಕ್ಲಾಸ್ಗೆ ಹೋಗ್ಬೇಕಾರೆ ಒಂದು ಸಲ. ನಮ್ಮ ಅಪ್ಪನ ಮುಖನೂ ನನಗೆ ಸಿಕ್ಲಿಲ್ಲ, ನನ್ನ ಹಿನ್ನೆಲೆ ಗೊತ್ತಿಲ್ಲ. ನೀನೊಬ್ಬ ಕವಿ, ಸಾಹಿತಿ, ನಾಟಕಕಾರ. ಎಷ್ಟು ಮನೆ ಮುರುಕ ನೋಡು ನೀನು. ಮನೆ ಮುರುಕ ಅಲ್ವಾ ನೀನು? ಹಿಟ್ಲರು. ಈ ವರ್ಣ ವ್ಯವಸ್ಥೆ ಇಲ್ಲ, ಅದರ ಅಪರಾವತಾರ ನೀನು. ಇವತ್ತು ಗಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಯಾವ ನಾಚಿಕೆ, ಮಾನ, ಮರ್ಯಾದೆ ಇಲ್ದಲೆ ಯಾರ್ಯಾರು ಹಿಂದೆಲ್ಲ ಇಟ್ಕೊಂಡು ಗಿಂಜಿಗಿಟ್ಕೊಂಡು ಗಿಂಜಿಗಿರಕಿ ಮಾಡ್ಕೊಂಡು ಹಲ್ಲಂಡೆ ವ್ಯವಹಾರ ಮಾಡ್ಕೊಂಡು ಅಧ್ಯಕ್ಷರಿ ಪಟ್ಟ ಪಡ್ಕೊಂಡೆ. ಇಷ್ಟೂ ಸಾಲದಂದ್ರೆ ಕಾನೂನು ವಿದ್ಯಾಲಯಕ್ಕೆ ನಿನ್ನ ಮಗನ್ನೇ ಸಿಂಡಿಕೇಟ್ ಮೆಂಬರು. ಇದಲ್ವೇ ಕೊಳ್ಳುಬಾಕ, ನುಂಗುಬಾಕ ಅನ್ನೋದು? ಮಾತಾಡೋ, ನೇರವಾಗಿ ಮಾತಾಡು, ಅದನ್ನು ಒಪ್ಕೊಳ್ತೀನಿ.
ಅಂತ ನೈತಿಕತೆ, ಪ್ರಾಮಾಣಿಕತೆ, ಸ್ವಂತಿಗೆ ಘನಸಾರ ಫಲ ಸ್ಫಟಿಕ ವ್ಯಕ್ತಿತ್ವ ಮಲ್ನಾಡ ಗಾಂಧಿ ನಿಮ್ಮನ್ನ ಏನ್ ಮಾಡಿರಲಿ? ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿದ್ರು. ಹರೀಶ್ ಗೌಡನ ತಲೆ ಬಾಸ್ಕೊಳಂಗ್ ಮಾಡಿರಿ. ಅಪ್ಪಡ ಪ್ರಾಮಾಣಿಕನ. ನಿನಗೊಂದು ನೈತಿಕತೆ ಇದೆಯಾ? ಪ್ರಾಮಾಣಿಕತೆ ಇದೆಯಾ? ಸ್ವಂತಿಕೆ ಇದೆಯಾ? ಇಡೀ ಊರನ್ನ ಎರಡು ಭಾಗ ಮಾಡ್ತಾ ಇದೆಯಲ್ಲಯ್ಯ ಮನೆ ಆಳ. ನಿನಗೆ ನಾಚಿಕೆ ಅಲ್ಲ? ನಿನ್ನ ಇತ್ಕೋಸ್ಕರಕ್ಕೆ ನನ್ನ ಸಮುದಾಯಕ್ಕೆ ಇಲ್ಲಿ ಧಕ್ಕೆ ಆಗ್ತಾ ಇದೆ ಕಣಯ್ಯ, ಧಕ್ಕೆ ಆಗ್ತಾ ಇದೆ. ನನ್ನ ನೋವು ತಾಪ. ನಾನು ನಿನ್ ಮೇಲೆ ಸಿಟ್ಟು ಕರ್ಕತ್ತಲ್ಲ, ಇವತ್ತಲ್ಲ ನಾಳೆ ನಿನ್ ಪಶ್ಚಾತ್ತಾಪ ಪದನೇ ಗೊತ್ತಿಲ್ಲ ನಿನಗೆ. ಅದು ಯಾವ ಸಿನಿಮೆ ಕವಿನೋ ನಾಟಕಕಾರನೋ, ಅದು ಯಾವ ಹಲ್ಲಂಡೆ ವ್ಯವಹಾರದಲ್ಲಿ ಈ ಅಧ್ಯಕ್ಷಗಿರಿನ ಗಿಟ್ಟಿಸ್ಕೊಂಡಿದ್ಯೋ, ಒಂದು ಪಶ್ಚಾತ್ತಾಪ ಪಡೆಯ ನೀನು. ಪಶ್ಚಾತ್ತಾಪ ಅದು ಸರಿ ಕಣಯ್ಯ. ನಿನಗೊಂದು ಗೊತ್ತೇನೆಯ, ಊಟಿನಲ್ಲಿ ಎಷ್ಟು ಜನ ಇವತ್ತು ಬಹುಸಂಖ್ಯಾತರು ಕನ್ನಡಿಗರು ಕಣಯ್ಯ, ಬಹುಸಂಖ್ಯಾತರು ಕನ್ನಡಿಗರು. ಅಲ್ಲಿಂದು ಕರ್ನಾಟಕ ಸರ್ಕಾರ ಇದೆ ಗೊತ್ತಾ ನಿನಗೆ? ತೋಟಗಾರಿಕೆ ಇಲ್ಲಿದೆ, ರೇಷ್ಮೆ ಇಲಾಖೆ ಇದೆ, DPR ಇದೆ, ಇವತ್ತು ಇದೆ. ಅದ್ರ ಪಕ್ಕದ ನಂದು ಜಮೀನಿದೆ. ಏನಿವಾಗ ನಾಲ್ಕಲ್ಲಿ ಕರೆ ಕಲ್ಲಳ ಇತ್ತು ಮಾರ್ಕೊಂಡು ವಲಸೆ ಅಕ್ಕಿಗಳು ಕಣೆ, ನಾವು ಬದುಕ ನಡ್ಸ್ಕೊಂಡು ಹೋಗಿರ್ತೀವಿ ಕಣಯ್ಯ. ನೀನೇನು ಗುಂಪಿನಲ್ಲಿ ಊಟ ಹೊಡ್ಕೊಂಡು ಕೂತಿದ್ಯಾನಯ್ಯ? ಇಲ್ಲೆಲ್ಲ ಮಾಡ್ತಾ ಇಲ್ವ ಅಲ್ಲಂಡೆ ಕೆಲಸ ನೀನು? ಏನೇ ಕಡ್ದ ಬಾಕಿದ್ಯಾ ನೀನು? ನಿನಗೆ ಒಂದು ಸ್ವಲ್ಪ ಮಾನವೀಯತೆ, ಕನಿಷ್ಠ ಸ್ವಂತಿಕೆ, ಪಾರದರ್ಶಕತೆ, ನೈತಿಕತೆ, ಯಾವ್ದಾದ್ರು ಒಂದು ಪದದ ಅರ್ಥ ಗೊತ್ತಿದ್ದೇನೆ ನಿನಗೆ? ಪದದ ಅರ್ಥ ಗೊತ್ತಿದ್ದೇನೆ? ಕೇಶವರಾಜ್ ಅಂದ್ರಾಳವ್ರು ನಿನ್ನ ಯಾವ್ಯಾವ ತರ ಕಳಿಸ್ರ? ಮುಕುಂದರಾವ್, ಮುಕುಂದಾಚಾರ್ಯ. ನಿನಗೆ ಇಷ್ಟ ಆದ್ರೂ ಒಂದು ಚೂರು ನಾಚಿಕೆ, ಮಾನ, ಮರ್ಯಾದೆ, ಅಟ್ಲೀಸ್ಟ್ ಒಂದು ಪಶ್ಚಾತ್ತಾಪ ಅನ್ನೋದು ಒಂದು ಬೇಡವೇನೆಯ? ತುಂಬಿ ಸಭೆನಲ್ಲಿ ಎಲ್ಲದಕ್ಕೂ ಹೇಳ್ತೀಯ, ಅದ್ರಲ್ಲೆಲ್ಲನೂ ನಿಮ್ಮ ರವಿಕುಮಾರ್ ಭಾಗ್ಯನೂ ಪಾಲ್ಕೊಂಡಂಗೆ. ಏನೇ ಮಲ್ನಾಡಕ್ಕೆ ಅಂದ್ರ ಬಗ್ಗೆ ಅವನೊಬ್ಬ ಲೋಫರ್ ಅಂತ ಹೇಳ್ತೀಯ. ಅವ್ರ ಮುಂದೆ ಎಕಚ್ಚಿತ್ ಒಂದು ಕ್ರಿಮಿ ಅನ್ನಕ್ಕೂ ಇಲ್ಲ. ಸಾಂಕ್ರಾಮಿಕ ರೋಗಗಳು ನೀವು, ಸಾಂಕ್ರಾಮಿಕ ರೋಗಗಳು. ನಂದೇನೇ ತಪ್ಪಿರೋ ಒಂದು ಕಪ್ ಚುಕ್ಕಿ ತೋರಿಸೆ, ನಾನು ಒಂದು ಕಪ್ ಚುಕ್ಕಿ ತೋರಿಸು. ಯಾಕೆಂದ್ರೆ ಮಾತಾಡ್ತೀನಿ, ನಿನ್ ಮನೆ ಹಾಳ, ಮನೆ ಬುದ್ಧಿ, ಮತ್ತೆ ಈ ತಲೆ ಕಡಕ್ ಬುದ್ಧಿ ಇದೆಯಲ್ಲ, ಡಿವೈಡ್ ಅಂಡ್ ರೂಲ್. ಒಂದು ವಿಷಯ ಗೊತ್ತೇನೆ, ಭಾಷಾವಾರು ಪ್ರಾಂತ್ಯ ರಚನೆಯಿಂದ ಬೇರೆ ಆಗೋಯ್ತದು. ಇವತ್ತು ಬಹುಸಂಖ್ಯಾತರಿದ್ದಾರೆ. ನೀನೊಬ್ಬ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ಏನ್ ಹೊಡಿತಾ ಇದೆಯಾ? ಡಿವೈಡ್ ಅಂಡ್ ರೂಲು. ನೀನು ನಿನ್ನಿಂದ ಆಗ್ತಾ ಇರೋದಿದು. ಅವತ್ತ ಕಾಲಿಕಾಯಿನಾಗಿದ್ದು ಗೊತ್ತೇ, ಕಾಮರಾಜರು ನಿಜಲಿಂಗಪ್ಪರನ್ನ ಕೇಳಿದ್ರು, ನಮಗೆ KGF ಬಿಟ್ಕೊಟ್ಬಿಡಿ, ನೀಲಗಿರಿ ನೀವು ತಗೊಂಬಿಡಿ ಅಂತ. ನನ್ನ ನಿಜಲಿಂಗಪ್ಪರ ಬಗ್ಗೆ ಪ್ರೀತಿ, ಗೌರವ ಎಲ್ಲ ಇದ್ರು. ಒಂದು ವಿಷಯ ನನಗೆ ತಕರಾರಿದೆ. ಅವತ್ತ KGF ನನಗೆ ಬೇಕು ಅಂದ್ಬಿಟ್ಟು ನೀಲಗಿರಿನ ಬಿಟ್ಕೊಟ್ರು. ಇದು ನಂದೇನೇ ತಪ್ಪಿದೆ? ನಂದೇನೇ ತಪ್ಪಿದೆ? ಇವತ್ತ ನೀಲಗಿರಿ ಜನ ತಲೆ ಮಾಸ್ಕೊಂಡೋಗ್ಯಾರೆ. ಹರೀಶ್ ಕೊಂಡು ಮಾಡ್ದಂಗೆ ನೀಲಗಿರಿನೂ ಮಾಡ್ತಾ ಇದೀಯ ನೀನು. ನೀನೇನೆ ಮತ್ತೆ ಹೊರನಾಡ ಕನ್ನಡಿಗರು ಅಂದ್ರೇನೆಯ? ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೇನೆಯ? ಸಾಹಿತ್ಯ ಅಕಾಡೆಮಿ ಅಂದ್ರೇನೆ? ನೀನು ಯಾವನಾರ ಸಾಹಿತ್ಯನೇನೆಯ ನೀನು? ಒಂದು ಸೂಕ್ಷ್ಮತೆ ಇಲ್ಲ, ಒಂದು ಸಂವೇದನೆ ಇಲ್ಲ, ಒಂದು ವಿಶಾಲತೆ, ಒಂದು ನೈತಿಕತೆ ಇಲ್ಲ, ಒಂದು ಪ್ರಾಮಾಣಿಕತೆ ಯಾವುದು ಇಲ್ವದ? ಒಂದು ಸಾಂಕ್ರಾಮಿಕ ರೋಗ ನೀನು. ರೋಗ ನಿನ್ನ ತಾಂಡಾಗಿ ಅವ್ನು ತೀಟೆ ತೆವಲಿಗೆ ಸಿದ್ದರಾಮಯ್ಯ ತಾಂಡಾಗಿ ನಿನ್ನ ಸಾಹಿತ್ಯಗಿರಿ ಅಕಾಡೆಮಿ ಅಧ್ಯಕ್ಷರು ಮಾಡವ್ರೆ. ನೀವೇನ್ ಮಾಡ್ತಾರೆ? 30% ನಮ್ಮ ಸಾಕ್ಷಿ ಪ್ರಜ್ಞೆಗಳಿಗೆ ನಮ್ಮನ್ನ ಇದು ಮಾಡ್ಕೊಳ್ಬೇಕು ಅಂತ ಅವ್ರಿಗೆ ಕೊಟ್ಟು, ಇನ್ನು 70% ಸಾರ ಬಿಕ್ರಿ ಮಾಡ್ಲಿ ಪ್ರಶಸ್ತಿಗಳನ್ನ ನಿಮ್ ತೀಟೆ ತೆವಲು ಚಪಲಕ್ಕೋಸ್ಕರಕ್ಕೆ. ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಮಿಸ್ಟರ್ ಹುಲಿಕುಂಟೆ ಮೂರ್ತಿಯವರೇ, ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ. ರವಿಕುಮಾರ್ಗೂ ಹೋಗ್ರೆ ನಾಮಧೇಶ ನೀವಿಬ್ಬರಳು ಸರ್ಕಾರದ ಕೃಪಾ ರೀ. ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಕಣ್ರಿ. ಇಲ್ಲಿ ದಲಿತರಿಗೆ ಮೀಸಲಿಟ್ಟ ಹಣವನ್ನ ಬಾಗಿದೆ ಹೆಸರಿನಲ್ಲಿ ತಾಕತ್ತಿರ ಮುಂದುವರೆದ ಜನಾಂಗದ ನಿಗಮನಿತ ಕಿತ್ಕೋಬೇಕಾಯ್ತು ಕಣ್ರಿ. ಪ್ರಶ್ನೆ ಕೇಳ್ರಿ, ಅಲ್ಲಿ ಪ್ರಶ್ನೆ ಕೇಳಿ. ನಿಮ್ಗೆ ಅಂಟುಗಳ ಚೌಲು, ನಿಮ್ಗೆ 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 ಅಧಿಕಾರದ ಅಂಟುಗಳ. ನಾನೊಬ್ಬ ಸದಸ್ಯ, ನಾಟಕ ಅಕಾಡೆಮಿ ಸದಸ್ಯ, ನಾನು ಜಾನಪದ ಅಕಾಡೆಮಿಯ ಸದಸ್ಯ, ನಾನು ಸಾಹಿತ್ಯ ಅಕಾಡೆಮಿ ನಿಮ್ಗೆ ಈ ಪಟ್ಟ ಬೇಕು. ಒಂದು ತಿಳ್ಕೊಳ್ಳಿ, ನಾನು SM ಕೃಷ್ಣ ಸರ್ಕಾರ ಅವಧಿಯಲ್ಲಿ MLC ಗಿರಿನೇ ಧಿಕ್ಕರಿಸ್ತಾನೋ ಆ ಎದೆಗಾರಿಕೆ ನನಗಿದೆ, ಆ ಸ್ವಂತಿಕೆ ನನಗಿದೆ. ನಾನು ಧರ್ಮಸಿಂಗ್ ಸರ್ಗದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿನ ಧಿಕ್ಕಾರ ಮಾಡಿದ್ದೇನೆ. ಕಳ್ಳ ಕದಿಮರ ಜೊತೆ ಹಂಚ್ಕೊಳ್ಬಾರ್ದು ಅಂತ. ಆ ನೈತಿಕತೆ, ಪ್ರಾಮಾಣಿಕತೆ, ಪಾರದರ್ಶಕತೆ ನನಗಿದೆ. ನಾನು ಇನ್ನೂ ಒಂದು ಮಾತನ್ನು ಹೇಳ್ಬಾರ್ದು. ಯಾಕೆಂದ್ರೆ ನೀಚ, ನಿರ್ಲಜ್ಜ, ಸಾಂಕ್ರಾಮಿಕ ರೋಗಗಳಿಂದ ನಾನು ಉಪದೇಶ ಪಡಿಬೇಕಾದ ಅವಶ್ಯಕತೆ ನನಗಿಲ್ವೇ ಇಲ್ಲ. ನನ್ನ ಹಿನ್ನೆಲೆ ಬಹಳ ಇದೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗಲೂ ನಿಮ್ಮನ್ನು ಅಖಂಡವಾಗಿ ಪ್ರೀತಿಸ್ತೇನೆ. ಕೇಳ್ಬೇಕಾರೆ ಹುಲಿಕುಂಟೆ ಮೂರ್ತಿಯವರೇ, ರವಿಕುಮಾರ್ ಭಾಗ್ಯವರೇ, ನಿಮ್ಮದೇ ಸರ್ಕಾರದಲ್ಲಿ ನೀವೇ ಕೃಪಾಪೋಷಿತರಾಗಿದ್ದೀರಲ್ಲ, ಅಲ್ಲಿ ದಲಿತರಿಗೆ ವಂಚನೆ ಆಗ್ತಾ ಇದೆ, ಮೋಸ ಆಗ್ತಾ ಇದೆ. ಅದನ್ನ ದಯಮಾಡಿ ಒಂದು ಪ್ರತಿರೋಧ ವ್ಯಕ್ತಪಡಿಸಿ, ಅಲ್ಲಿಗೆ ಹಿಂಚ್ಕೊಂಡು ಕೊಳ್ಳುಬಾಕ, ನುಂಗುಬಾಕ ಸಂಸ್ಕೃತಿಯಲ್ಲಿ ಶಾಮೀಲಾಗ್ಬೇಡಿ, ಆಗ್ಬೇಡಿ. ನನ್ನನ್ನು ಕೇಳ್ಕೊಳ್ಳಿ. ವಿಡಿಯೋಗಳನ್ನ ಪೂರ್ಣ ದೃಷ್ಟಿಯಲ್ಲಿ ನೋಡ್ರಿ, ಎಲ್ಲಾ ವಿಡಿಯೋಗಳನ್ನ ನೋಡಿ. ನಾನು ಯಾರು ಯಾವುದೇ ವ್ಯಕ್ತಿಯ, ಗುಂಪಿನ, ಪಕ್ಷದ ವಕ್ತಾರನ ನಾನು ಮಾತಾಡಿಲ್ಲ, ಮಾತಾಡೋದು ಇಲ್ಲ. ನಾನು ಬದುಕಾಗಿರೋದು ನನ್ನ ಬದುಕಿಗೆ ಬದ್ಧವಾಗಿದ್ದೇನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮಗೂ ಇವೆ
ನೀವು ಬೆಳಿಗ್ಗೆ ಬಿಳಿ ಪಾವುಗಳನ್ನ ಆರಿಸ್ತೀರಾ, ರಾತ್ರಿ ಅವುಗಳತ್ತ ಕವಣೆ ಕಲ್ಲನ್ನ ಹೊಡೆಯುವಂತ ಕಲೆ ಚೆನ್ನಾಗಿದೆ ನಿಮಗೆ. ಕಲೆ ಮಿಸ್ಟರ್ ಮುಕುಂದರಾಜ್, ಒಂದು ತಿಳಿಗೆ, ನೀವು ನಾನು ನಿಮ್ಮ ಅಲ್ಲಂಡೆ ವ್ಯವಹಾರಗಳ ಚೆನ್ನಾಗಿ ಗೊತ್ತಿವೆ. ನೀವು ಯಾರ್ಯಾರನ್ನ ಕೃಪಾಕೋಶ ಮಾಡ್ಕೊಂಡು ಯಾರ್ಯಾರು RSS ಅಲ್ಲಿ ಯಾರ್ಯಾರು ಇಟ್ಕೊಂಡು ಅಲ್ಲೇನ್ ಪಡ್ಕೊಳಕ್ ಹೋಗ್ತೀರಾ, ಅಲ್ಲಿಗೆ ಸಿಕ್ಲ ಅಂದ್ರೆ ಇಲ್ಲೇನ್ ಬಂದ್ಬಿಟ್ಟು ಏನೇನ್ ಮಾಡ್ಕೊಳ್ತೀರಾ. ಅದು ಯಾವ ಅಲ್ಲಂಡೆ ವ್ಯವಹಾರದಲ್ಲಿ ನೀವು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ್ರಿ. ಅದಲ್ಲದೆ ನಿಮ್ಮ ಮಗನ ಕಾನೂನು ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟ್ ಮೆಂಬರ್ ಮಾಡಿದ್ರೆ ಯಾಕೊಬ್ಬ ದಲಿತನ ಬಿಟ್ಕೊಡಕ್ಕಾಯ್ತಿರ್ಲಿಲ್ವೇ? ನಿಮ್ಗೆ ತಿಂಗ್ಳಿಗೆ ಗಟ್ಟಿ ಕಾಳು ಇರ್ತಿರ್ಲಿಲ್ವ? ತಿಂಗ್ಳದ್ ಇರ್ತಿರ್ಲಿಲ್ವೇ? ಸುಮ್ಮನೆ ಮಾತಾಡ್ತೀರ ಕಂಡ್ರಿ. ಅದನ್ನೇ ಹೇಳ್ತದು ಪ್ರಗತಿ ಪರರು ಅಂತ. ಹಿಮದ ಕತ್ತಿಯನ್ನು ಹಾಕಿ ಚುಚ್ಚೋದ್ರಲ್ಲಿ ನಿಮ್ಮ ಸಮುದಾಯಗಳನ್ನೇ ಹಿಮದ ಕತ್ತಿ ಹಾಕಿ ಚುಚ್ಚಿ ನೀವು ಅಲ್ಲಿ ನೋಡೋ ಕಣ್ಣಿಗೆ ತಣ್ಣೀರು ಹರ್ಚಿದಿರ. ಅಲ್ಲಿ ಸಾಕ್ಷಿನೂ ಇರಲ್ಲ, ಯಾವ್ದು ಇರಲ್ಲ. ಈ ಕಲೆ ಬೇಡರಿ. ಇನ್ನಾದ್ರೂ ಮನುಷ್ಯರಾಗಿ, ಅಪ್ಪಟ ಮನುಷ್ಯರಾಗಿ, ನಮ್ ತಪ್ಪಿದ್ರು ಒಂದು ಕಪ್ಪು ಚುಕ್ಕಿದ್ರೆ ಹೇಳಿ, ನಿಮ್ ಪಾದ ಬಂದು ನೆಕ್ತೀನಿ. ಇದೇ ಕಾಂಗ್ರೆಸ್ ಅಂಬೇಡ್ಕರ್ಗೆ ಏನ್ ಮಾಡ್ತಾಳೆ? ನಿಮ್ ಕಾಂಗ್ರೆಸ್ ಸರ್ಕಾರದ ಒಂದು ಭಾರತ ರತ್ನ ಬಂತ? ಕಾಂಗ್ರೆಸ್ ಕೊಟ್ಟಂತ ಕೊಡುಗೆ ಏನಿದೆ? ನಾನು ಇವತ್ತೆಲ್ಲ ಆಳುವಾಗ ಅಧ್ಯಯನ ಮಾಡ್ತಾ ಇದ್ದೇನೆ. ನಿಮಗೇನೋ ಒಂದ್ ಸ್ವಲ್ಪ ಅಲ್ಲಿ ಯಾವ್ದೋ ಒಂದು ಸಿಕ್ಬಿಡ್ತು ಅಂದ್ಬಿಟ್ಟು ಕೃಪಾಕೋಶದ ನಾಟಕ ಮಂಡಳಿ ನಂದು ಒಂದು ಪಾತ್ರ ಅಂತ ತರಕ್ ಹೋಗ್ಬೇಡಿ. ಮೊದಲು ರಾಜೀನಾಮೆ ಕೊಡ್ರಿ ರೇ. ನಿಮ್ಮದೇ ಸಮುದಾಯದಲ್ಲಿ ಇನ್ನೊಬ್ಬನಿಗೆ ಬಿಟ್ಕೊಡ್ರಿ, ಆಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ. ನಿಮಗೆ ತಿಂಗಳು ಕೂಳು ಬತ್ತಾಲ್ವೇ? ಸಂಬಳ ಬತ್ತಾಲ್ವೇ? ನಿಮ್ಮ ಸಮುದಾಯದವ್ರು ತುಣಿತಾರ ನೀವು ಕಣ್ರಿ. ಸಮುದಾಯ ಸಮುದಾಯ ನುಗ್ತಾರ ನೀವು. ನನ್ನ ಹತ್ರ ಹೇಳಕ್ ಬರ್ತಾ ಇದ್ದೀರಾ? ನಾನು MLC ಗಿರನ್ನ ಧಿಕ್ಕರಿಸ್ತನೋ, ರಾಜ್ಯೋತ್ಸವ ಪ್ರಶಸ್ತಿನ ಧಿಕ್ಕರಿಸ್ತನೋ. ನನಗೊಂದು ನೈತಿಕತೆ ಇದೆ, ಪ್ರಾಮಾಣಿಕತೆ ಇದೆ, ಸ್ವಂತಿಕೆ ಇದೆ, ಪಾರದರ್ಶಕತೆ ಇದೆ. ಎಲ್ಲಾ ಚಿತ್ರಗಳು ಮಿತ್ರರೇ, ನಾನು ಕೇಳ್ತಾ ಇದ್ದೀನಿ, ಎಲ್ಲಾ ಚಿತ್ರಗಳು ನನ್ನ YouTube ಚಾನಲ್ ಎಲ್ಲಾ ಚಿತ್ರಗಳನ್ನು ತಾಳಿ ನಾನು ತಪ್ಪಿರೋ ಜನತಾ ನ್ಯಾಯಾಲಯದ ತೀರ್ಮಾನಕ್ಕೆ ನಾನು ಬದ್ಧ. ಇನ್ನಾದ್ರೂ ಹೇಳ್ತೀನಿ, ಮುಕುಂದರಾಜರ ಪಶ್ಚಾತ್ತಾಪ ಪಡೆ. ನಾನು ನಿಮ್ಮನ್ನ ಒಳ್ಳೇನಾಗ್ಲಿ ಅಂತ ಬಯಸ್ತಾ ಇದ್ದೀನಿ. ಮತ್ತೆ ಬಂಡವಾಳಿ ಬೀಳ್ತಿರಲ್ರಿ, ಇದೊಂದು ಬಂಡವಾಳ. ಒಳ್ಳೆ ಮನುಷ್ಯರಾಗಿ ನನ್ನ ಸಮಾಜದ ಕೊಟ್ಟ ಕಡೆಯ ಕೊನೆ ಪೈರಿಗೆ ಎಷ್ಟು ಬಗೆ ಆಗ್ತದೆ, ಕಾಯ ವಾಚ ಮನಸ. ನೀವು ಸ್ವಲ್ಪ ಅವಿರತ ದುಡಿರಿ. ನಾವಿರೋದೇ 3 ದಿನ ಕಣ್ರಿ, ಒಳ್ಳೇದ್ ಮಾಡೋಣ ಕಣ್ರಿ. ಒಂದು ಪುಟ್ಟ ಹೆಜ್ಜೆ ಇಡೋಣ ಅಂತ ದಿವ್ಯ ಚೇತನಗಳು ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಇಂಥ ಮಹಾನ್ ಯೇಸು ಕ್ರಿಸ್ತ ಅವ್ರು ಬಿಟ್ಟರು ಒಂದು ಹೆಜ್ಜೆ, ನಾವು ಒಂದು ಸಣ್ಣ ಹೆಜ್ಜೆ ಇಡೋಣ ಕಣ್ರಿ. ನಮ್ಮ ಕೋರಿಕೆಯ ಕಳಕಳಿ ಅದು. ನಿಮ್ಮ ಇತಿಹಾಸಗಳನ್ನ ನೀವು ಒಂದು ಮಾಡ್ಕೊಳ್ಳಿ. ನಿಮ್ಗೊಂದು ಸ್ವಲ್ಪ ಬಿಟ್ಟು ಕೂಡ ಗುಣ ಬರಲಿ ಕಣ್ರಿ. ನಿಮ್ಮ ಸಮುದಾಯದವ್ರು ಅಲ್ಲೇ ಕುಂತವ್ರೆ ಕಣ್ರಿ. ನನ್ನ ಸಮುದಾಯ ಕಣ್ರಿ, ಅದು ಅಲ್ಲೇ ಕುಂತಿವೆ ಕಣ್ರಿ. ಆಕಾಶ ನೋಡ್ತೇವೆ, ತಲೆ ಕಚ್ಚಿ ನೆಲ ನೋಡ್ತಾವೆ ಕಣ್ರಿ. ಈಗೀಗ ಹೂಗಳು ಬೇಗನೆ ಪಕ್ಕಳೆ ಕಳ್ಕೊಳ್ತಾ ಇವೆ. ಹಕ್ಕಿಗಳು ಹಾರುವ ಮೊದಲೇ ಮೊಟ್ಟೆ ಹೊಡೆಯುವ ಮೊದಲೇ ಹಾರುವುದನ್ನು ಕಲಿತವೆ. ಇದೆಲ್ಲ ಕಣ್ರಿ. ಬದುಕನ್ನ ನಾವು ಬಹಳ ಅರ್ಥಪೂರ್ಣವಾಗಿಸ್ಕೋಣ, ಸಹಿಯಾಗಿಸ್ಕೋಣ. ನಂದು ಇವತ್ತು ಅಷ್ಟೇ, ಕುಹಕವಿಲ್ಲದ ಕಾಳಜಿ, ಪ್ರತಿಫಲಾಕ್ಷರದ ಪ್ರೀತಿ, ವ್ಯಾಪಾರವಿಲ್ಲದ ವಿಶ್ವಾಸ, ಸೋಗಿಲ್ಲದ ಸ್ನೇಹ. ಇದಕ್ಕಾಗಿ ನಾನು ಹಗಲಿರುಳು ಹಂಬಲಿಸ್ತಾ ಇರ್ತಾನೆ. ಈ ಸೋಗಲಾಡಿತನ, ದ್ವಂದ್ವತನ, ಹೊರಗೊಂದು ನನಗೆ ಇಲ್ಲವೇ ಇಲ್ಲ. ಅದು ನನ್ನ ಡಿಕ್ಷನರಿನಲ್ಲೇ ಇಲ್ಲ. ಒಳಿತು ಅಷ್ಟೇ ನನ್ನ ಬದುಕಿಗೆ ಇರೋದು. ನಾನು ಬದುಕ್ತಾನೆ ಇವತ್ತೇ ಚಾಲೆಂಜ್ ಮಾಡಿ ಹೇಳ್ತೀನಿ. ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿನ, ಅದು ಪ್ರಿಂಟಿಂಗ್ ಬಿಸ್ನೆಸ್ ಮಾಡಿ, ಸ್ಪರ್ಧಾ ಪ್ರಪಂಚ ಪತ್ರಿಕೆ ಮಾಡಿ, ನಾನು ಹಗಲಿರುಳು ದುಡಿದಿದ್ದನ್ನ ಇವತ್ತು ಕಟ್ಟ ಕಡೆಯ ಕೊನೆ ಪೈರುಗಳು ಎಷ್ಟು ಬಗೆಯ ಅಷ್ಟು ಹಂಚಿದ್ದೇನೆ. ನಾನು ಕವಿತೆ ಬರೆಯಕ್ಕೆ ಶುರು ಮಾಡಿದ್ಮೇಲೆ 1 ಪೈಸೆ ನಾನು ಪಡ್ಕೊಂಡಿಲ್ಲ, ಎಲ್ಲಾನು ಕಳ್ಕೊಂಡಿದ್ದೇನೆ, ಪ್ರಸಾದನ ಪಡ್ಕೊಂಡಿದ್ದೇನೆ. ದಟ್ ಈಸ್ ಮಾಗತೇಳಿ ರಮೇಶ್, ಪಾಯಿಂಟ್ ಟು ಬಿ ನೋಟೆಡ್. ಎಲ್ಲ ಅಂಕಿ ಅಂಶಗಳು ಕೊಡ್ತೀನಿ, ಎಷ್ಟು ಕೋಟಿ ಹಂಚಿದ್ದೀನಿ ಅಂತ. ನನ್ನೊಳಗಡೆ ಇದ್ದಾರೆ KH ರಂಗನಾಥ್ ಇದ್ದಾರೆ, ಜ್ಯೋತಿಬಾ ಫುಲೆ ಇದ್ದಾರೆ, ಅಂಬೇಡ್ಕರ್ ಇದ್ದಾರೆ, ಜೀವಕಾರಣದ ಬುದ್ಧ ನನ್ನೊಳಗಡೆ ಇದ್ದಾರೆ. ನಿಮ್ಮಂಗೆ ಹೊರಗಡಿಕೆ ಕೈ ತೊಳ್ಕೊಂಬಿಟ್ಟು ಚರಂಡಿ ಬಿಡುವಂತ ಸಂಸ್ಕೃತಿ ನಂದಲ್ಲ. ಅಂತ ಜನತಾ ನ್ಯಾಯಾಲಯ ಕರೀರಿ, ಎಲ್ಲರ ಜೊತೆಗೂ ಹೊರಗಡೆ ಬಂದೇ ಬಿಡ್ಲಿ. ಹುಲಿಕುಂಟೆ ಮೂರ್ತಿಯರ ನಿಮ್ಮನ್ನ ಬಹಳ ಪ್ರೀತಿಸ್ತೀನಿ, ಬಹಳ ಗೌರವಿಸ್ತೀನಿ. ರವಿಕುಮಾರ್ ಭಾಗ್ಯವರೇ, ನಿಮ್ಮನ್ನ ಬಹಳ ಪ್ರೀತಿಸ್ತೀನಿ. ಇನ್ನಾದ್ರೂ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ತಪ್ಪಿರೋ ಒಂದು ಜನತಾ ನ್ಯಾಯಾಲಯ ಕರೀರಿ. ಸಿಟ್ಟು ಕಾರ್ ತಿನ್ನೋ ವ್ಯಕ್ತಿಯಲ್ಲಿ ಆ ಥರ ಅಲ್ಲ. ನಾನು ತಾತ್ವಿಕ ಪ್ರಶ್ನೆ ಹೇಳಿದ್ದೇನೆ. ಖರ್ಗೆ ಜೀವನ ನನಗೇನು ವೈಯಕ್ತಿಕವಾಗಿ ಏನು ಮಾಡಿಲ್ಲ. ಆದ್ರೆ 40 ವರ್ಷಗಳಿಂದ ತನ್ನ ಸಮುದಾಯದ ಹೆಸರು ಹೇಳ್ಕೊಂಡು ತನ್ನ ಸಮುದಾಯವನ್ನು ನುಂಗುವಂತ ಕ್ರಿಯೆಗೆ ಹೋದ್ರಲ್ಲ. ಇವತ್ತ ಇನ್ನೊಬ್ಬರಿಗೆ ದಲಿತರಲ್ಲಿ ಯಾರು ಇಲ್ವೇನ್ರಿ?
ಇಲ್ವೇ ಅಲ್ವಾ? ಇದು ಯಾಕೆ ನನಗೆ ದಲಿತರಿಗೆ ಅರ್ಥ ಆಗ್ತಲ್ಲ, ನಂಗೆ ಅರ್ಥ ಆಯ್ತಲ್ಲ. ಸಾಹಿತ್ಯ ಕ್ಷೇತ್ರದಲ್ಲೂ ಖರ್ಗೆಯನ್ನ ಮೀರಿಸದಂತ ಘನಸಾರ ಫಲಗಳಿವೆ. ಖರ್ಗೆಯವರ ಮಗ ಪ್ರಿಯಾಂಕ ಖರ್ಗೆಗಿಂತಲೂ ಘನಸಾರ ಫಲಗಳಿವೆ. ಸಾಹಿತ್ಯ ಕ್ಷೇತ್ರದಲ್ಲೂ ಹುಲಿಕುಂಟೆ ಮೂರ್ತಿ ಈಗ ರವಿಕುಮಾರ್ ಬಗ್ಗೆಗಿಂತಲೂ ಘನಸಾರ ಫಲಗಳಿವೆ. ಆದ್ರೆ ಅವ್ರನ್ನ ಬಿಟ್ಕೊಡಲ್ಲ. ಅವ್ರದನ್ನ ನೀವು ಕೊಳ್ಳು ಬಾಕ ನುಂಗು ಬಾಕ ಸಂಸ್ಕೃತಿ ನಿಮ್ದಾಗಿಸ್ಕೊಂಡಿದ್ದೀರಾ. ನಿಮ್ಮ ಸಮುದಾಯದಲ್ಲಿ ಇಲ್ವೇ? ಒಂದಲ್ಲೇ ನೂರಲ್ಲ ಲಕ್ಷಾಂತರ ಇವೆ. ಆ ಜನ ಅಲ್ಲೇ ಕುಂತಿದ್ದೀರಾ. ಅವ್ರಿಗೆ ನಿಮ್ಮಂಗೆ ಒಂದು ಸರ್ಕಾರಿ ಹುದ್ದೆನೂ ಇಲ್ಲ, ಒಂದು ಅವಕಾಶಗಳು ಇಲ್ಲ. ಘನಸರ್ ಒಂದು ಪಟ್ಟಿ ಕೊಡ್ಲೇನ್ರಿ? ವಿ ಆರ್ ಕಾರ್ಪೆಂಟರ್ ಇರ್ಲಿವೇನ್ರಿ? ವಿ ಎಂ ಮಂಜುನಾಥ್ ಇರ್ಲಿವೇನ್ರಿ? ವೀರಣ್ಣ ಮಡಿವಾಳ ಇರ್ಲಿವೇನ್ರಿ? ಮಂಜುನಾಥ್ ಲತಾ ಇರ್ಲಿಲ್ವೇನ್ರಿ? ಎಷ್ಟು ಜನ ಇದ್ರಿ? ಪಟ್ಟಿಗಳ ಮೇಲೆ ಕೊಡ್ತೀನಿ ಕಣ್ರಿ. ಆದ್ರೆ ಅವ್ರನ್ನೆಲ್ಲ ತುಣಿದು ನೀವು ಕೊಳ್ಳು ಬಾಕ ನುಂಗು ಬಾಕ ಸಂಸ್ಕೃತಿ ಅಷ್ಟಾರು ಒಂದು ಕನಿಷ್ಠ ಸರ್ ನನಗೆ ಬೇಡ ಸರ್, ಇನ್ನೊಬ್ಬರನ್ನ ರೆಕಮೆಂಡ್ ಮಾಡ್ರಿ, ಸ್ವಂತಿಕೆ ಉಳಿಸ್ಕೊಳ್ರಿ. ಹುಟ್ಟಿನ ಮೂಲದಲ್ಲೇ ತಾಳಕ್ಕಾಯ್ತಾರೆ. ನಾನು ಸುತ್ತೇಳು ಊರು ಕೇರಿ ತಾಯಿಯಂದಿರ ಎದೆಹಾಲು ಕುಡ್ತಿದ್ದೀನಿ. ಆ ಎದೆಹಾಲಿನ ರಕ್ತ ಋಣ ನನ್ನಲ್ಲಿ ಹರಿತಾ ಇದೆ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಇನ್ನಾದ್ರೂ ಒಳ್ಳೆ ಮನುಷ್ಯರಾಗಿ ಪಶ್ಚಾತ್ತಾಪ ಪಡಿ. ತಪ್ಪೆಲ್ಲವನ್ನೂ ಮಾಡ್ತಾನೆ, ತಿದ್ದು ನಡೆಯೋಣ. ನನ್ನ ತಪ್ಪಿದ್ರು ಹೇಳಿ, ಹಿಂದೆಗಡೆ ಕಪ್ ಚಿಪ್ಪಿದ್ರೆ ನಾನು ಅಳಿಸ್ಕೊಳ್ತೀನಿ. ನೀವು ರೆಡಿನೇ ಇಲ್ವಲ್ಲಪ್ಪ? ರೆಡಿಯಾಗಿ ಕೂಡೋಣ, ಕಟ್ಟೋಣ, ಬಾಳೋಣ, ಬೆಳಗೋಣ. ಒಳ್ಳೆದನ್ನೇ ಸದಾ ಹಂಬಲಿಸೋಣ. ಒಳ್ಳೆದನ್ನೇ ಮಾಡೋಣ. ನನ್ನ ದಲಿತರಿಗೆ ಮೀಸಲಿಟ್ಟ ಹಣವನ್ನ ಭಾಗ್ಯದ ಕಡು ಬಡವರಿಗೆ ಇನ್ನೂ ಕೊಡ್ಲಿಕ್ಕಂಡ್ರಿ ಭಾಗ್ಯನ, ಅನ್ನ ಭಾಗ್ಯನ ಮೊಟ್ಟ ಮೊದಲಿಗೆ ದೇವೇಗೌಡರ ಜೊತೆ ಜಗಳ ಮಾಡಿ ನಾನು ಅವ್ರ ಕೈ ಸೈ ಅನ್ನಿಸ್ತಾನೆ ಕಣ್ರಿ. ನನ್ನ ಇತಿಹಾಸಗಳು ಬಹಳ ಇವೆ. ಸಿದ್ದರಾಮಯ್ಯನವ್ರು 1 ವರ್ಷ ಅವಕಾಶದಲ್ಲಿ ಕೊಟ್ಟಿದ್ದು ಸುವರ್ಣ ಅವಕ. ಆಮೇಲೆ ಬತ್ತಲ್ರಿ ಏನ್ರಿ ಇದು? ನನ್ನ ಕಣ್ಣು ಮುಂದೆ ಈ ಅನ್ಯಾಯ ಅಕ್ರಮಗಳಿಗೆ ನೀವು ಏನ್ರಿ ಬೆಂಬಲ ನೀಡ್ತಾ ಇದ್ದೀರಲ್ರಿ? ನನ್ನ ಸಮುದಾಯನ ಯಾಕ್ರಿ ಹಿಂಗೆ ನೋಡ್ತಾ ಇದ್ದೀರಾ? ನನ್ನ ಸಮುದಾಯಕ್ಕೆ ಸಲ್ಬೇಕಾ ನ್ಯಾಯನ ಸಲ್ಸ್ರಿ. ನಿಮ್ಮ ಕೊಳ್ಳು ಬಾಕ ನುಂಗು ಬಾಕ ಸಂಸ್ಕೃತಿಯಲ್ಲಿ ಯಾವುದೋ ಒಂದು ಸದಸ್ಯನ ಮಾಡಿಬಿಟ್ಟು ಅಂದ್ಬಿಟ್ಟು ಈ ಥರ ಸಿಟ್ಟನ್ನು ಕಾರ್ಕಬೇಡಿ ಕಣ್ರಿ. ನನ್ನದು ಸಾತ್ವಿಕ ಸಿಟ್ಟು, ಸಾತ್ವಿಕ ಆಕ್ರೋಶ ಅದರೊಳಗಡೆ ಅಡಗಿದೆ. ಇಡೀ ಜೀವ ಸಂಕುಲದ ಒಳಿತು. ಇವತ್ತು ನಾನು ಮುಕುಂದರಾಜ್ ಅವ್ರನ್ನ ಬಹಳ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಹುಲಿಕುಂಟೆ ಮೂರ್ತಿಯನ್ನ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ರವಿಕುಮಾರ್ ಭಾಗ್ಯವ್ರನ್ನ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಇನ್ನು ಮಿಕ್ತವ್ರಿಗೆ ಗೊತ್ತಿಲ್ಲ ಬಿಡಿ. ನಾನು ಇನ್ನೆಲ್ಲನೂ ಗೊತ್ತಿಲ್ಲ, ಮುನ್ನೆಲ್ಲನೂ ಗೊತ್ತಿಲ್ಲ, ನನ್ನ ತಳಬಡನೂ ಗೊತ್ತಿಲ್ಲ. ಅವ್ರ ಬಗ್ಗೆ ನನಗಿದೆ. ಫರ್ಗಿವ್, ಫರ್ಗೆಟ್ ಅಂಡ್ ಗೋ ಫಾರ್ ಅವೇ ಅದು ನಮಗೂ ಇದೆ. ನಾನು ಎಡಪಂಥೀಯನೂ ಅಲ್ಲ, ಬಲಪಂಥಿ ಅಲ್ಲ. ನಾನು ಜೀವನ ಪಂಥೀಯ. ನಾನು ಬದ್ಧವಾಗಿರೋದು ಬದುಕಿಗೆ, ಆ ಸಮನ್ವಯತೆಗೆ. ದಯಮಾಡಿ ಎಲ್ಲ ವಿಡಿಯೋಗಳು ಬೇರೆ ಎಲ್ಲೂ ಬತ್ತು ಎಲ್ಲನೂ ನೋಡಿ. ಅಲ್ಲಿ ಏನು ಕೇಳ್ಕೊಂಡಿದ್ದೇನೆ ಈಗಲೂ ಹೇಳ್ತೀನಿ. ನಾನು ಯಾವುದೇ ಗುಂಪಿನ, ಪಕ್ಷದ, ವ್ಯಕ್ತಿಯ ವಕ್ತಾರ ಅಲ್ವೇ ಅಲ್ಲ. ನಾನು ಬದ್ಧವಾಗಿರೋದು ಬದುಕಿಗಷ್ಟೇ. ನನಗೂ ಗೊತ್ತಿದೆ, ಧರ್ಮಕ್ಕಿಂತ ಕಾವ್ಯ ದೊಡ್ಡದು, ಕಾವ್ಯಕ್ಕಿಂತಲೂ ಬದುಕು ದೊಡ್ಡದು. ಮುಕುಂದರಾಜ್ ಅವರೇ, ಬದುಕನ್ನು ಅರ್ಥ ಮಾಡ್ಕೊಳ್ಳಿ. ಮನುಷ್ಯರಾಗಿ, ಮಾನವೀಯ ಮನುಷ್ಯರಾಗಿ ಪಶ್ಚಾತ್ತಾಪ ಪಡಿ, ತಿದ್ದು ನಡೀರೆ, ಒಳ್ಳೇದನ್ನು ಮಾಡಿ. ಆಗ ಜೊತೆಗಿರ್ತೀವಿ. ಈ ಬಂಡವಾಳದಲ್ಲಿ ಡಿವಿಡೆಂಡ್ ರೂಲು ಏನಪ್ಪ? ಈಗ ಆಯ್ತು, ಈಗೇನು ನಾಗ್ತಿಲ್ಲ ರಮೇಶ್ ಆಯ್ತು. ನಾನು ಹುಟ್ಟಿದ್ದಲ್ಲಿ 6ನೇ ಕ್ಲಾಸ್ ಓದಿದ್ದಲ್ಲಿ ನಾನು ಕಂಡಿದ್ದ ಇಷ್ಟ ನಿನ್ನ ಸಮಾಧಾನ ಅಲ್ವಾ? ಸಾಹಿತ್ಯ ಅಕಾಡೆಮಿಯಿಂದ ಒಂದು ಸ್ವಲ್ಪ ಸೆಂಕ್ಷನ್ ಮಾಡಪ್ಪ, ಹೆಸರು ಬದಲಾಯಿಸ್ಕೊತೀನಿ, ನೀನು ರಾಜೀನಾಮೆ ಕೊಟ್ಬಿಡು ಸಾಕು. ಸವಾಲೇ ಸವಾಲ್. ಸಂತೋಷನಲ್ವಾ? ಯಾಕೆ ನಿನಗೆ ಅರ್ಥನೇ ಆಗಲಿಲ್ಲ ಹೊರನಾಡ ಕನ್ನಡಿಗರು ಅಂದ್ರೇನು, ಯಾಕೆ ಅಲ್ಲಿಗೆ ಹೋದ್ರು? ಇವತ್ತು ಬಹುಸಂಖ್ಯಾತರು ಯಾರು ನೀಲಗಿರಿನಲ್ಲಿ? ಊಟಿನಲ್ಲಿ ಯಾರು ಬಹುಸಂಖ್ಯಾತರು? ಅಥವಾ ಅದು ಬಿಟ್ಟರೆ ಹೊರದೇಶದಲ್ಲಿ ಇರೋರು ಯಾರು? ಕಾಸರಗೋಡು ಏನಕ್ಕೆ ಹೋಯ್ತು? ಹೆಪ್ಪ ಏನಯ್ಯ ನೀನು? ನಿನ್ನ ಯಾವನೇ ಸಾಹಿತಿ ಅಂದನು, ಯಾವನೇ ಕವಿ ಅಂದನು, ಅದು ಏನು ಮರುಳು ಮಾಡಿಬಿಟ್ಟು ಈ ಅಕಾಡೆಮಿ ಅಧ್ಯಕ್ಷ ಅದೇ. ನಿನ್ನ ಮಗನಿಗೆ ಕಾನೂನು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಮೆಂಬರ್ ಕೊಡುತ್ತೆ. ನೀನಿಂದ ಕಲಿಬೇಕಣಯ್ಯ. ಇದು ಒಂದು ಬಾಳೆನಯ್ಯ, ಹೀನ ಬಾಳ ನಡೆ ಇದು. ಇನ್ನಾದ್ರೂ ಒಳ್ಳೆರಾಗಿ ನಮಸ್ಕಾರ. ಕೂಡೋಣ, ಕಟ್ಟೋಣ, ಬಾಳೋಣ, ಬೆಳೆಸ್ಕೋಣ. ಪ್ರೀತಿಯಿಂದ ನಾಗತಿಲಿ ರಮೇಶ್. ನಮಸ್ಕಾರ.